ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ILA ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ದಿನಾಂಕ 6 ಜನವರಿ 2022 ಮತ್ತು ಈ ದಿನದ ಪ್ರಮುಖ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ನಮ್ಮ ಮೊದಲನೇ ಆರ್ಟಿಕಲ್ನಲ್ಲಿ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಇಸ್ರೋದಿಂದ ಮುಂಬರುವ ವರ್ಷಗಳಲ್ಲಿ 2022ರಿಂದ ಮುಂಬರುವ ವರ್ಷಗಳಲ್ಲಿ ಕೈಗೊಳ್ಳಲಿರುವ ಕೆಲವೊಂದು ಮಿಷನ್ಗಳ ಬಗ್ಗೆ, ಒಂದು ಪಟ್ಟಿಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ಒಂದು ಪಟ್ಟಿಯಲ್ಲಿ ಮುಖ್ಯವಾಗಿ ವೀನಸ್ ಮಿಷನ್ ಬರುತ್ತದೆ. ಇದು ಶುಕ್ರಯಾನ 1 ಅಂತ ಕೂಡ ಕರೆಯಲಾಗ್ತದೆ. ಮತ್ತೆ ಈ ಒಂದು ಮಿಷನ್ ಅನ್ನ ಡಿಸೆಂಬರ್ 2024ರವರೆಗೆ ನಮ್ಮ ಪಕ್ಕದ ಗ್ರಹವಾದ ಶುಕ್ರ ಗ್ರಹಕ್ಕೆ ಈ ಒಂದು ಮಿಷನ್ ಅನ್ನ ಲಾಂಚ್ ಮಾಡಲಿದ್ದಾರೆ, ಆರ್ಬಿಟರ್ನ. ಈ ಮಿಷನ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಇದು ವೀನಸ್ ಅಂದ್ರೆ ಶುಕ್ರ ಗ್ರಹಕ್ಕೆ ಉಡಾವಣೆ ಮಾಡ್ತಾ ಇರೋ ಒಂದು ಇಸ್ರೋದ ಫಸ್ಟ್ ಮಿಷನ್ ಆಗಿದ್ದು, ಇದರ ಒಂದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತಂದ್ರೆ ಈ ಒಂದು ಆರ್ಬಿಟರ್ ಸುಮಾರು 4 ವರ್ಷಗಳ ಕಾಲ ಈ ಒಂದು ವೀನಸ್ನ ಆರ್ಬಿಟ್ನಲ್ಲಿ ಕಕ್ಷೆಯಲ್ಲಿ ಕೆಲಸ ಮಾಡಲಿದೆ. ಮತ್ತೆ ಈ ಒಂದು ವೀನಸ್ ಆರ್ಬಿಟರ್ನ ಒಂದು ರಾಕೆಟ್ನಿಂದ ಏನು ಲಾಂಚ್ ಮಾಡ್ತಾ ಇದ್ದಾರೆ, ಅದು ಮೂಲವಾಗಿ ಇಸ್ರೋದಿಂದ ಈ ಒಂದು ರಾಕೆಟ್ ಅನ್ನ ಸಿದ್ಧಪಡಿಸಲಾಗ್ತಾ ಇದೆ. ಇನ್ನು ಎರಡನೇ ಮುಖ್ಯವಾದ ಮಿಷನ್ ಅಂತಂದ್ರೆ ದಿಶಾ, ಡಿಸ್ಟರ್ಬ್ಡ್ ಅಂಡ್ ಕ್ವೈಟ್ ಟೈಪ್ ಸಿಸ್ಟಮ್ ಆಟ್ ಹೈ ಆಲ್ಟಿಟ್ಯೂಡ್. ಇದು ಒಂದು ಅವಳಿ ಉಪಗ್ರಹವಾದ ವ್ಯವಸ್ಥೆಯಾಗಿದ್ದು, ಇದು ಮುಖ್ಯವಾಗಿ ಭೂಮಿಯ ಏರೋನಾಮಿ ಮತ್ತೆ ಅಪ್ಪರ್ ಮೋಸ್ಟ್ ಲೇಯರ್ ಆಫ್ ಅರ್ತ್ ಅಟ್ಮಾಸ್ಫಿಯರ್, ಭೂಮಿಯ ಒಂದು ಅತಿ ಹೊರಗಿನ ಒಂದು ಲೇಯರ್ ಅನ್ನ ಅಥವಾ ಪದರವನ್ನ ಮತ್ತೆ ಭೂಮಿಯ ವಾಯು ವಿಜ್ಞಾನವನ್ನ ಒಂದು ಸ್ಟಡಿ ಮಾಡುವುದು ಈ ಒಂದು ದಿಶಾ ಆರ್ಬಿಟರ್ನ ಮುಖ್ಯ ಉದ್ದೇಶ ಆಗಿದೆ. ಮತ್ತೆ ಇದು ಒಂದು ಅವಳಿ ಉಪಗ್ರಹಗಳ ವ್ಯವಸ್ಥೆಯಾಗಿದ್ದು, ಭೂಮಿಯಿಂದ ಸುಮಾರು 450 ಕಿಲೋಮೀಟರ್ಗಳಷ್ಟು ಎತ್ತರದಲ್ಲಿ ಭೂಮಿಯ ಕಕ್ಷೆಯನ್ನ ಪರಿಭ್ರಮಣ ಮಾಡಲಿದೆ. ಇನ್ನು ಈ ಇಸ್ರೋದ ಮಿಷನ್ಗಳ ನೆಕ್ಸ್ಟ್ ಈ ಪಟ್ಟಿಯಲ್ಲಿ ತೃಷ್ಣಾ ಅನ್ನುವ ಒಂದು ಆರ್ಬಿಟರ್ ಕೂಡ ಸೇರಿದ್ದು, ಇದರ ಫುಲ್ ಫಾರ್ಮ್ ಥರ್ಮಲ್ ಇನ್ಫ್ರಾರೆಡ್ ಇಮೇಜಿಂಗ್ ಸ್ಯಾಟಲೈಟ್ ಫಾರ್ ಹೈ ರೆಸಲ್ಯೂಷನ್ ನ್ಯಾಚುರಲ್ ರಿಸೋರ್ಸ್ ಅಸೆಸ್ಮೆಂಟ್. ಇದು ಫ್ರೆಂಚ್ ಗವರ್ಮೆಂಟ್ ಅನ್ನ ಒಂದು ಬಾಹ್ಯಾಕಾಶ ಸಂಸ್ಥೆಯಾದ CNES ಮತ್ತೆ ಇಸ್ರೋದ ಒಂದು ಕೊಲ್ಯಾಬರೇಷನ್ ನಲ್ಲಿ ಈ ಒಂದು ಆರ್ಬಿಟರ್ನ ಸ್ಯಾಟಲೈಟ್ ಅನ್ನ ಲಾಂಚ್ ಮಾಡಲಾಗ್ತಾ ಇದೆ. ಇದು ಒಂದು ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಆಗಿದ್ದು, ಇದು ಮುಖ್ಯವಾಗಿ ಥರ್ಮಲ್ ಇನ್ಫ್ರಾರೆಡ್ ಇಮೇಜರ್ನ ಸಹಾಯದಿಂದ ಕೆಲವೊಂದು ಅಕ್ಯುರೇಟ್ ಮ್ಯಾಪಿಂಗ್, ಭೂಮಿಯ ಒಂದು ಮೇಲ್ಮೈ ಸರ್ಫೇಸ್ ಟೆಂಪರೇಚರ್ ಅನ್ನ ಮ್ಯಾಪಿಂಗ್ ಮಾಡುವುದು ಈ ಒಂದು ತೃಷ್ಣಾ ಸ್ಯಾಟಲೈಟ್ನ ಮುಖ್ಯ ಉದ್ದೇಶ ಆಗಿದೆ. ಇದನ್ನ ಲಾಂಚ್ ಮಾಡಲು ಎಕ್ಸ್ಪೆಕ್ಟ್ ಮಾಡಿರುವ ಒಂದು ದಿನ ಅಂತಂದ್ರೆ 2024ರಲ್ಲಿ ಇದನ್ನ ಲಾಂಚ್ ಮಾಡುವ ಒಂದು ಸಾಧ್ಯತೆಗಳು ಇದಾವೆ. ಇಂಡಿಯಾ ಅಂಡ್ ಫ್ರಾನ್ಸ್ ಆರ್ ವರ್ಕಿಂಗ್ ಆನ್ ದೇರ್ ಥರ್ಡ್ ಜಾಯಿಂಟ್ ಸ್ಯಾಟಲೈಟ್ ಮಿಷನ್. ಇದು ಭಾರತ ಮತ್ತು ಫ್ರಾನ್ಸ್ ದೇಶಗಳ ನಡುವಿನ 3ನೇ ಜಂಟಿಯಾದ ಒಂದು ಸ್ಯಾಟಲೈಟ್ ಮಿಷನ್ ಆಗಿದೆ. ನೆಕ್ಸ್ಟ್ ಮಿಷನ್ ಚಂದ್ರಯಾನ 3. ಇದು ಚಂದ್ರಯಾನ 2ರ ಒಂದು ಸಕ್ಸೆಸರ್ ಆಗಿದ್ದು, ಇದು ಚಂದ್ರನತ್ತ ಇಸ್ರೋದ 3ನೇ ಒಂದು ಮಿಷನ್ ಆಗಿದೆ. ಈ ಒಂದು ಚಂದ್ರಯಾನ್ 3 ಅನ್ನ ಲಾಂಚ್ ಮಾಡೋದು ಈ 2023ರ ಮಧ್ಯದ ವರ್ಷದಲ್ಲಿ ಈ ಒಂದು ಚಂದ್ರಯಾನ್ 3 ಮಿಷನ್ ಅನ್ನ ಲಾಂಚ್ ಮಾಡುವ ಒಂದು ಸಾಧ್ಯತೆಗಳು ಇದಾವೆ. ಈ ಒಂದು ದೃಷ್ಟಿಯಲ್ಲಿ ಇಸ್ರೋ ಈ ಚಂದ್ರಯಾನ್ 3ಯ ಸಾಕಷ್ಟು ಡಿಸೈನ್, ವಿನ್ಯಾಸ ಮತ್ತೆ ಅದರ ಟೆಸ್ಟಿಂಗ್ ಗಳನ್ನ ಮಾಡ್ತಾ ಇದೆ. ಇದಾದ ನಂತರ ಗಗನಯಾನ್ ಅನ್ನುವ ಒಂದು ಮಿಷನ್ ಅನ್ನ ಕೈಗೊಳ್ಳಲಿದೆ. ಇದನ್ನು ಕೂಡ 2023ರಲ್ಲಿ ಲಾಂಚ್ ಮಾಡುವ ಒಂದು ಸಾಧ್ಯತೆಗಳಿದ್ದು, ಇದು ಭಾರತದ ಮೊದಲ ಮಾನವ ಸಹಿತ ಸ್ಪೇಸ್ ಫ್ಲೈಟ್ ಮಿಷನ್ ಆಗಿದೆ. ಮತ್ತೆ ಈ ಒಂದು ಸ್ಪೇಸ್ ಕ್ರಾಫ್ಟ್ ಅನ್ನ ಇಸ್ರೋ ಮತ್ತೆ ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ ಈ ಒಂದು ಸಂಸ್ಥೆಗಳು ತಯಾರಿ ಮಾಡ್ತಾ ಇದ್ದಾವೆ. ಈ ಒಂದು ಮಿಷನ್ ನಲ್ಲಿ ಭಾರತದಿಂದ 3 ಬಾಹ್ಯಾಕಾಶ ಯಾತ್ರಿಕರನ್ನ ಈ ಒಂದು ಮಿಷನ್ ನಲ್ಲಿ ಕಳಿಸಲಾಗುತ್ತದೆ. ಸುಮಾರು 2000 ಕಿಲೋಮೀಟರ್ಗಳಷ್ಟು ಅಥವಾ ಅದಕ್ಕಿಂತ ಕಡಿಮೆ ಎತ್ತರದ ಒಂದು ಪ್ರದೇಶದಲ್ಲಿ, ಲೋ ಅರ್ತ್ ಆರ್ಬಿಟ್ ಅಂತ ಕರೀತಾರೆ, ಅಲ್ಲಿ ಈ ಬಾಹ್ಯಾಕಾಶ ಯಾತ್ರಿಗಳು 5 ದಿನಗಳ ಕಾಲ ಕಳೆಯಲಿದ್ದಾರೆ. ಇದಾದ ನಂತರ ಮತ್ತೊಂದಿಷ್ಟು ಮಿಷನ್ಗಳಂತಂದ್ರೆ ಎಕ್ಸ್ಪೋಸ್ಯಾಟ್ ಮತ್ತೆ IRNSS. So this was about some of the important missions which are about to carry out by ISRO in the coming future.
ಇನ್ನು ನಮ್ಮ ನೆಕ್ಸ್ಟ್ ಆರ್ಟಿಕಲ್, ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕ್ ಡೆಸಿಗ್ನೇಟೆಡ್ ಆಸ್ ಶೆಡ್ಯೂಲ್ಡ್ ಬ್ಯಾಂಕ್. ನಮ್ಮ ಭಾರತದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕ್ ಅನ್ನ ಶೆಡ್ಯೂಲ್ಡ್ ಬ್ಯಾಂಕ್ ಅಂತ ಗುರುತಿಸಿದೆ. ಇದರ ಅರ್ಥ ಇಷ್ಟೇ, ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಕ್ಟ್ 1934 ಈ ಒಂದು ಆಕ್ಟ್ನ 2ನೇ ಶೆಡ್ಯೂಲ್ನಲ್ಲಿ ಈ ಒಂದು ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕ್ ಲಿಮಿಟೆಡ್ ಅನ್ನುವ ಸಂಸ್ಥೆಯನ್ನ ಆಡ್ ಮಾಡಲಾಗಿದೆ. ಇನ್ನು ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಈ ಶೆಡ್ಯೂಲ್ಡ್ ಬ್ಯಾಂಕ್ ಅಂತಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಇದರ ಅರ್ಥ ಅಂದ್ರೆ ಆಲ್ರೆಡಿ ತಿಳಿಸಿದ ಹಾಗೆ ನಮ್ಮ ಭಾರತದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಕ್ಟ್ 1934 ಈ ಒಂದು ಕಾಯ್ದೆಯಡಿ ಅದರ ಸೆಕೆಂಡ್ ಶೆಡ್ಯೂಲ್ನಲ್ಲಿ ಯಾವ ಬ್ಯಾಂಕುಗಳನ್ನು ಸೇರಿಸಲಾಗುತ್ತದೋ ಆ ಒಂದು ಬ್ಯಾಂಕ್ಗಳನ್ನು ಶೆಡ್ಯೂಲ್ಡ್ ಬ್ಯಾಂಕ್ ಅಂತ ಗುರುತಿಸಲಾಗುತ್ತದೆ. ಈ RBI ಶೆಡ್ಯೂಲ್ಡ್ ಬ್ಯಾಂಕ್ ಅಂತ ಗುರುತಿಸಲು ಕೆಲವೊಂದು ಕ್ರೈಟೇರಿಯಾಗಳಿರುತ್ತವೆ. ಹೀಗೆ ಎಲ್ಲ ಬ್ಯಾಂಕ್ಗಳನ್ನು ಈ ಒಂದು ಶೆಡ್ಯೂಲ್ ಬ್ಯಾಂಕ್ ಅಂತ ಗುರುತಿಸಲಾಗುವುದಿಲ್ಲ. ಈ ಕ್ರೈಟೇರಿಯಾಗಳು ಏನು ಅಂತಂದ್ರೆ ವಿಚ್ ಆರ್ ಲೇಡ್ ಡೌನ್ ವೈಡ್ ಸೆಕ್ಷನ್ ಈ ಒಂದು RBI ಆಕ್ಟ್ 1934 ಈ ಒಂದು ಕಾಯ್ದೆಯಲ್ಲಿ ಸೆಕ್ಷನ್ 42(6)(a ಇದರಲ್ಲಿರುವ ಕ್ರೈಟೇರಿಯಾಗಳನ್ನ ಯಾವ ಬ್ಯಾಂಕ್ಗಳು ಮೀಟ್ ಆಗುತ್ತವೋ ಆ ಒಂದು ಬ್ಯಾಂಕ್ಗಳನ್ನ ಅಷ್ಟೇ ಶೆಡ್ಯೂಲ್ ಬ್ಯಾಂಕ್ ಅಂತ ಗುರುತಿಸಲಾಗುತ್ತದೆ. ಈ RBI ಆಕ್ಟ್ 1934 ಈ ಒಂದು ಕಾಯ್ದೆಯಡಿಯಲ್ಲಿ ಸೇರಿಸದೇ ಇರುವ ಬ್ಯಾಂಕ್ಗಳನ್ನ ನಾನ್ ಶೆಡ್ಯೂಲ್ ಬ್ಯಾಂಕ್ಗಳಂತ ಕರೀತಾರೆ. ಈ ಒಂದು ಶೆಡ್ಯೂಲ್ಡ್ ಬ್ಯಾಂಕ್ ಅಂತ ಗುರುತಿಸಿದ ನಂತರ ಈ ಒಂದು ಬ್ಯಾಂಕ್ಗಳಿಗೆ ಕೆಲವೊಂದು ಫೆಸಿಲಿಟಿಗಳು ಅಥವಾ ಸೌಲಭ್ಯಗಳು ದೊರೆಯುತ್ತವೆ. ಇದು ಏನು ಅಂತಂದ್ರೆ ಇಟ್ ಬಿಕಮ್ಸ್ ಎಲಿಜಿಬಲ್ ಫಾರ್ ಡೆಬ್ಟ್ಸ್ ಆರ್ ಲೋನ್ಸ್ ಅಟ್ ದ ಬ್ಯಾಂಕ್ ರೇಟ್. ಈ RBI ನಿಂದ ಬ್ಯಾಂಕ್ ರೇಟ್ ನಲ್ಲಿ ಕೆಲವೊಂದು ಲೋನ್ಸ್ ಅಥವಾ ಸಾಲಗಳನ್ನ ಈ ಬ್ಯಾಂಕ್ಗಳು ಪಡೆಯುವ ಒಂದು ಅವಕಾಶವನ್ನು ಪಡೆಯುತ್ತವೆ. ಮತ್ತೆ ಇಟ್ ಆಟೋಮ್ಯಾಟಿಕಲಿ ಅಕ್ವೈರ್ಸ್ ದ ಮೆಂಬರ್ಶಿಪ್ ಆಫ್ ಕ್ಲಿಯರಿಂಗ್ ಹೌಸ್. ಈ ಕ್ಲಿಯರಿಂಗ್ ಹೌಸ್ನ ಸೌಲಭ್ಯದ ಕೆಲವೊಂದು ಮೆಂಬರ್ಶಿಪ್ ಅಥವಾ ಸದಸ್ಯತ್ವವನ್ನು ಈ ಶೆಡ್ಯೂಲ್ಡ್ ಬ್ಯಾಂಕ್ಗಳು ಪಡೆಯುತ್ತವೆ. ಈಗ ಸದ್ಯಕ್ಕೆ ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕ್ ಲಿಮಿಟೆಡ್ ಅನ್ನ ನಮ್ಮ RBI ಶೆಡ್ಯೂಲ್ಡ್ ಬ್ಯಾಂಕ್ ಅಂತ ಈ ಒಂದು ಕ್ರೈಟೀರಿಯಾ ಮೀಟ್ ಆಗಿರುವ ಕಾರಣ ಈ 2ನೇ ಶೆಡ್ಯೂಲ್ನಲ್ಲಿ ಆಡ್ ಮಾಡಿದ್ದು ಇದನ್ನ ಶೆಡ್ಯೂಲ್ಡ್ ಬ್ಯಾಂಕ್ ಅಂತ ಗುರುತಿಸಲಾಗಿದೆ. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ತ್ರಿಪುರಾದಲ್ಲಿ ಹೊಸದಾಗಿ ಇನಾಗ್ರೇಟ್ ಆಗಿರುವ ವಿಮಾನ ನಿಲ್ದಾಣದ ಬಿಲ್ಡಿಂಗ್ ಬಗ್ಗೆ ಇದೆ. ರೀಸೆಂಟ್ ಆಗಿ ಈ ಒಂದು ಬಿಲ್ಡಿಂಗ್ ಅನ್ನ ಪ್ರೈಮ್ ಮಿನಿಸ್ಟರ್ ಇನಾಗ್ರೇಟ್ ಮಾಡಿದ್ದರು. ಸೊ ಈ ಒಂದು ಹೊಸ ಟರ್ಮಿನಲ್ ಏನಿದೆ ಇದನ್ನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಥವಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಪರಿಗಣಿಸಲಾಗಿದ್ದು ಈ ಒಂದು ವ್ಯವಸ್ಥೆಯನ್ನ ಅಥವಾ ಅಪ್ಗ್ರೇಡೇಷನ್ ಅನ್ನ ಮಾಡಲಾಗಿದೆ. ಈ ಒಂದು ಅಪ್ಗ್ರೇಡೇಷನ್ ನಿಂದ ಈ ತ್ರಿಪುರಾದ ಏರ್ಪೋರ್ಟ್ ಸಮೀಪದಲ್ಲಿರುವ ಬಾಂಗ್ಲಾದೇಶ ಮತ್ತು ಆಗ್ನೇಯ ಏಷ್ಯಾದ ದೇಶಗಳಿಗೆ ಸಾಕಷ್ಟು ಆಕ್ಸೆಸಿಬಿಲಿಟಿಯನ್ನ ತಂದುಕೊಡಲಿದೆ. ಈ ತ್ರಿಪುರಾದ ವಿಮಾನ ನಿಲ್ದಾಣವನ್ನ ಮಹಾರಾಜ ಬೀರ್ ಬಿಕ್ರಮ್ ಏರ್ಪೋರ್ಟ್ ಅಂತ 2018ರಲ್ಲಿ ರಿನೇಮ್ ಮಾಡಲಾಯಿತು. ಇದಕ್ಕಿಂತ ಮುಂಚೆ ಇದನ್ನ ಅಗರ್ತಲಾ ಏರ್ಪೋರ್ಟ್ ಅಂತ ಕರೆಯಲಾಗ್ತಾ ಇತ್ತು. ಈ ಒಂದು ಏರ್ಪೋರ್ಟ್ನ ಬಿಲ್ಡ್ ಮಾಡಿದ್ದು US ಏರ್ಫೋರ್ಸ್. ಇದು 2ನೇ ಮಹಾಯುದ್ಧದ ಕಾಲದಲ್ಲಿ ಅಂದ್ರೆ 1939ರಿಂದ 45ರ ಈ ಟೈಮ್ನಲ್ಲಿ ಆಗಿನ ಕಾಲದ ಪ್ರಿನ್ಸ್ಲಿ ಸ್ಟೇಟ್ನ ರಾಜ ಕಿಂಗ್ ಬೀರ್ ಬಿಕ್ರಮ್ ಕಿಶೋರಿ ಮಾಣಿಕ್ಯ ದೇಬವರ್ಮನ್ ಈ ಒಂದು ರಾಜರ ಕಾಲದಲ್ಲಿ ಇವರ ಸಹಾಯದಿಂದ ಅಮೆರಿಕದ ಏರ್ಫೋರ್ಸ್ ಈ ಒಂದು ಏರ್ಪೋರ್ಟ್ ಅನ್ನ ಕಟ್ಟಿತ್ತು. ಇನ್ನು ತ್ರಿಪುರಾದ ಮಹಾರಾಜರಾದ ಬೀರ್ ಬಿಕ್ರಮ್ ಕಿಶೋರಿ ದೇಬವರ್ಮನ್ ಇವರ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಇವರ ಕಾಲ 1908ರಿಂದ 1947 ಆಗಿತ್ತು. ಇವರು ಮಾಣಿಕ್ಯ ರಾಜವಂಶಕ್ಕೆ ಸೇರಿದವರಾಗಿದ್ದರು. ಇವರನ್ನ ತ್ರಿಪುರಾದಲ್ಲಿ ಜನರು ಪೈನೀರ್ ಕಿಂಗ್ ಅಥವಾ ಮುಂಚೂಣಿ ರಾಜ ಅಂತ ಕೂಡ ಕರೀತಾ ಇದ್ರು. ಇವರು ತ್ರಿಪುರಾದ ಅಭಿವೃದ್ಧಿಗೆ ಸಾಕಷ್ಟು ಮಹತ್ವದ ಕೊಡುಗೆಗಳನ್ನ ನೀಡಿದ್ದಾರೆ. ಮತ್ತೆ ಇವರನ್ನ ಫಾದರ್ ಆಫ್ ಮಾಡರ್ನ್ ಆರ್ಕಿಟೆಕ್ಚರ್ ಇನ್ ತ್ರಿಪುರ, ಇವರನ್ನ ಈ ಆಧುನಿಕ ವಾಸ್ತುಶಿಲ್ಪದ ಪಿತಾಮಹ ಅಂತ ಕೂಡ ತ್ರಿಪುರಾದಲ್ಲಿ ಕರೆಯಲಾಗ್ತಾ ಇದೆ. ಹಿ ಬಿಲ್ಟ್ ದ ಫಸ್ಟ್ ಏರ್ಪೋರ್ಟ್ ಇನ್ ತ್ರಿಪುರ. ಇವರು ತ್ರಿಪುರಾದಲ್ಲಿ ಆಗಲೇ ತಿಳಿಸಿದ ಹಾಗೆ US ಏರ್ಫೋರ್ಸ್ನ ಸಹಾಯದಿಂದ ಅಗರ್ತಲಾ ಏರ್ಪೋರ್ಟ್ ಅನ್ನ ಕಟ್ಟಿದ್ದರು. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಓಮಿಶೋರ್ ಬಗ್ಗೆ ಇದೆ. ಈ SARS-CoV-2 ಇದರ ಒಂದು ವೇರಿಯಂಟ್ ಆಗಿರುವ ಒಮಿಕ್ರಾನ್ನ ಡಿಟೆಕ್ಟ್ ಮಾಡಲು ಒಂದು ಕಿಟ್ ಅನ್ನ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ICMR
ಈ ಒಂದು ಕಿಟ್ಟನ್ನು ಅಪ್ರೂವ್ ಮಾಡಿದೆ. ಇದರ ಮುಖ್ಯ ಉದ್ದೇಶ ಅಂದರೆ ಈ ಒಂದು ಒಮಿಕ್ರಾನ್ ವೇರಿಯಂಟ್ಗಳನ್ನು, ಈ ಒಂದು ವೈರಸನ್ನು ಟೆಸ್ಟ್ ಮಾಡಿ ಡಿಟೆಕ್ಟ್ ಮಾಡುವುದು. ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡಿದ್ದು ಟಾಟಾ ಮೆಡಿಕಲ್ ಆ್ಯಂಡ್ ಡಯಾಗ್ನೋಸ್ಟಿಕ್ಸ್ ಈ ಒಂದು ಸಂಸ್ಥೆ. ಇದರ ಹೆಸರು ಒಮಿಶೋರ್ ಅಂತ. ಈ ಒಂದು ಕಿಟ್ ಏನಿದೆ, ಇಟ್ ಈಸ್ ಯೂಸ್ ಟು ಕನ್ಫರ್ಮ್ ಒಮಿಕ್ರಾನ್ ಇನ್ ಪೇಷಂಟ್ಸ್ ವಿತ್ ಇಟ್ಸ್ ಎಸ್ ಜೀನ್ ಟಾರ್ಗೆಟ್ ಫೇಲ್ಯೂರ್ ಸ್ಟ್ರಾಟಜಿ. ಈ ಎಸ್ ಜೀನ್ ಟಾರ್ಗೆಟ್ ಫೇಲ್ಯೂರ್ ಅನ್ನೋ ಒಂದು ಸ್ಟ್ರಾಟಜಿಯಿಂದ ಈ ಒಮಿಕ್ರಾನ್ ವೇರಿಯಂಟ್, ಕೋವಿಡ್-19ನ ಒಮಿಕ್ರಾನ್ ವೇರಿಯಂಟನ್ನು ಪೇಷಂಟ್ಗಳಲ್ಲಿ ಪತ್ತೆ ಹಚ್ಚಲು ಈ ಒಂದು ಕಿಟ್ನ ಬಳಸಲಾಗ್ತಾ ಇದೆ. ಸದ್ಯಕ್ಕೆ ಒಮಿಶೋರ್ ಅನ್ನುವ ಹೆಸರಿನ ಈ ಒಂದು ಕಿಟ್ಟನ್ನು ICMRನವರು ಅಪ್ರೂವ್ ಮಾಡಿದ್ದಾರೆ. ಇನ್ನು ICMR ಬಗ್ಗೆ ತಿಳ್ಕೊಳ್ಳೋದಾದರೆ, ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್. ಇದು ಬಯೋಮೆಡಿಕಲ್ ರಿಸರ್ಚ್ನಲ್ಲಿ ಒಂದು ಏಪೆಕ್ಸ್ ಬಾಡಿ ಆಗಿದ್ದು, ಈ ಜೈವಿಕ ವೈದ್ಯಕೀಯ ಒಂದು ಸಂಶೋಧನೆಯಲ್ಲಿ ಮುಂಚೂಣಿಯಾದ ಒಂದು ಅಂಗವಾಗಿದ್ದು, ಭಾರತದಿಂದ ಇದರ ಮುಖ್ಯ ಉದ್ದೇಶ ಅಂದರೆ ಈ ಜೈವಿಕ ವೈದ್ಯಕೀಯ ಸಂಶೋಧನೆಯಲ್ಲಿ ಅದರ ಒಂದು ಫಾರ್ಮ್ಯುಲೇಷನ್, ಕೋಆರ್ಡಿನೇಷನ್ ಮತ್ತು ಪ್ರಮೋಷನ್ ಮಾಡುವುದು ಇದರ ಮುಖ್ಯ ಉದ್ದೇಶ ಆಗಿದೆ. ಇದು ಮಿನಿಸ್ಟ್ರಿ ಆಫ್ ಫ್ಯಾಮಿಲಿ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಅಂದರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ. ಮತ್ತು ಇದರ ಕಂಪ್ಲೀಟ್ ಫಂಡಿಂಗ್ ಭಾರತ ಸರ್ಕಾರದಿಂದ ಆಗುತ್ತಿದ್ದು, ಇದರ ಒಂದು ಅಧ್ಯಕ್ಷತೆಯನ್ನು, ICMRನ ಅಧ್ಯಕ್ಷತೆಯನ್ನು ಭಾರತದ ಯೂನಿಯನ್ ಹೆಲ್ತ್ ಮಿನಿಸ್ಟರ್ ಅವರು ವಹಿಸಿರುತ್ತಾರೆ. So that was about Omishore, which is the kit which helps to detect the Omicron variant of COVID SARS-2. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಲದಾಖ್ನಲ್ಲಿ ಸೆಲೆಬ್ರೇಟ್ ಆಗ್ತಾ ಇರೋ ಲೋಸಾರ್ ಫೆಸ್ಟಿವಲ್ ಬಗ್ಗೆ ಇದೆ. ಇದು ಲದಾಖ್ನ ಒಂದು ಸಾಂಪ್ರದಾಯಿಕವಾದಂಥ ಹೊಸ ವರ್ಷ ಆಚರಣೆಯ ಒಂದು ಉತ್ಸವವಾಗಿದೆ. ಮತ್ತು ಈ ಟಿಬೇಟಿಯನ್ ಬುದ್ಧಿಸಮ್ ಕಮ್ಯುನಿಟಿ ಅವರು ಅಥವಾ ಸಮುದಾಯದವರು ಈ ಲದಾಖ್ ಪ್ರದೇಶದಲ್ಲಿ ಈ ಲೋಸಾರ್ ಫೆಸ್ಟಿವಲ್ನ ಆಚರಣೆ ಮಾಡ್ತಾರೆ. ಇದು 15 ದಿನಗಳ ಕಾಲ ಆಚರಿಸುವಂಥ ಒಂದು ಉತ್ಸವವಾಗಿದ್ದು, ಇದನ್ನು ಟಿಬೇಟನ್ ಲೂನಾರ್ ಕ್ಯಾಲೆಂಡರ್ನ ಪ್ರಕಾರ ಇದರಲ್ಲಿ 11 ತಿಂಗಳಿದ್ದು, ಇದರ ಒಂದು ಮೊದಲನೇ ದಿನದಿಂದ 15 ದಿನಗಳ ಕಾಲ ಈ ಲೋಸಾರ್ ಉತ್ಸವವನ್ನು ಆಚರಿಸಲಾಗುತ್ತದೆ. ಇನ್ನು ಈ ಟಿಬೇಟನ್ ಭಾಷೆಯಲ್ಲಿ ಲೋಸಾರ್ ಅಂತಂದರೆ ಹೊಸ ವರ್ಷ ಅಂತ ಅರ್ಥ ಬರುತ್ತದೆ. ಈ ಒಂದು ಲದಾಖ್ ಪ್ರದೇಶದಲ್ಲಿ ಇನ್ನು ಕೆಲವೊಂದು ಪಾಪ್ಯುಲರ್ ಫೆಸ್ಟಿವಲ್ಗಳನ್ನು ಆಚರಿಸಲಾಗುತ್ತದೆ. ಅದರಲ್ಲಿ ಫ್ಯಾಂಗ್ ಸೆಡಪ್ ಫೆಸ್ಟಿವಲ್, ಡೋಸ್ಮೋಚೆ ಫೆಸ್ಟಿವಲ್, ಹೆಮಿಸ್ ಫೆಸ್ಟಿವಲ್ ಈ ಒಂದು ಉತ್ಸವಗಳನ್ನು ಲದಾಖ್ ಪ್ರದೇಶದಲ್ಲಿ ಆಚರಿಸಲಾಗುತ್ತದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಈಗ ಕ್ವಿಕ್ ರಿವಿಷನ್ನಲ್ಲಿ ನಮ್ಮ ಆರ್ಟಿಕಲ್ ಬಗ್ಗೆ ಕೆಲವೊಂದು ಡಿಸ್ಕಷನ್ ಮಾಡಿದ್ದರ ಬಗ್ಗೆ ರಿವಿಷನ್ ಮಾಡೋಣ. ನಮ್ಮ ಇವತ್ತಿನ ಫಸ್ಟ್ ಸ್ಟೇಟ್ಮೆಂಟ್, ತೃಷ್ಣಾ ಈಸ್ ಅ ಲೂನಾರ್ ಆರ್ಬಿಟರ್ ಸ್ಯಾಟಲೈಟ್ ಟು ಬಿ ಲಾಂಚ್ಡ್ ಬೈ ಇಸ್ರೋ ಇನ್ ಫ್ಯೂಚರ್. ಈ ಒಂದು ಸ್ಟೇಟ್ಮೆಂಟ್ ತಪ್ಪಾಗಿದೆ. ಬಿಕಾಸ್ ತೃಷ್ಣಾ ಈಸ್ ಅ ಅರ್ತ್ ಆರ್ಬಿಟರ್ ಸ್ಯಾಟಲೈಟ್. ಈ ತೃಷ್ಣಾದ ಫುಲ್ ಫಾರ್ಮ್ ಥರ್ಮಲ್ ಇನ್ಫ್ರಾರೆಡ್ ಇಮೇಜಿಂಗ್ ಸ್ಯಾಟಲೈಟ್ ಫಾರ್ ಹೈ ರೆಸಲ್ಯೂಷನ್ ನ್ಯಾಚುರಲ್ ರಿಸೋರ್ಸ್ ಅಸೆಸ್ಮೆಂಟ್. ಆಗಲೇ ಹೇಳಿದಾಗ ಇದೊಂದು ಅರ್ತ್ ಆರ್ಬಿಟರ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಆಗಿದ್ದು, ಥರ್ಮಲ್ ಇನ್ಫ್ರಾರೆಡ್ ಇಮೇಜರ್ನ ಸಹಾಯದಿಂದ ಒಂದು ಭೂಮಿಯ ಮೇಲ್ಮೈನ ಕೆಲವೊಂದು ಮ್ಯಾಪಿಂಗ್ ಮಾಡುವ ಒಂದು ಉದ್ದೇಶದಿಂದ ಇದನ್ನು ಭಾರತ ಮತ್ತು ಫ್ರಾನ್ಸ್ ದೇಶಗಳ ಒಂದು ಸಹಯೋಗದಲ್ಲಿ 2024ರಲ್ಲಿ ಲಾಂಚ್ ಮಾಡ್ತಾ ಇದೆ. ಇದರ ಹೆಸರು ತೃಷ್ಣಾ. ಸೊ ದ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್. ನೆಕ್ಸ್ಟ್ ಈಸ್, ಶೆಡ್ಯೂಲ್ಡ್ ಬ್ಯಾಂಕ್ಸ್ in India refers to those banks which have been included in the second schedule of Reserve Bank of India Act 1934. ಈ ಒಂದು ಸ್ಟೇಟ್ಮೆಂಟ್ ಸರಿಯಾಗಿದೆ. ಈ ಶೆಡ್ಯೂಲ್ ಬ್ಯಾಂಕ್ ಅಂತ ಕರೆಸಿಕೊಳ್ಳಲು ನಮ್ಮ ಭಾರತೀಯ ರಿಸರ್ವ್ ಬ್ಯಾಂಕ್ RBI ಆಕ್ಟ್ 1934 ಇದರಲ್ಲಿಯ 2ನೇ ಶೆಡ್ಯೂಲ್ನ ಒಂದು ಭಾಗದಲ್ಲಿ ಈ ಬ್ಯಾಂಕನ್ನು ಸೇರಿಸಿದಾಗ ಇದಕ್ಕೆ ಶೆಡ್ಯೂಲ್ ಬ್ಯಾಂಕ್ ಅಂತ ಗುರುತಿಸಲಾಗುತ್ತದೆ. ರೀಸೆಂಟ್ ಆಗಿ ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕನ್ನು ಈ ಒಂದು ಶೆಡ್ಯೂಲ್ ಬ್ಯಾಂಕ್ ಅಂತ RBI ಗುರುತಿಸಿದೆ. ಸೊ ನೆಕ್ಸ್ಟ್ ಸ್ಟೇಟ್ಮೆಂಟ್, ದ ಗವರ್ನಿಂಗ್ ಬಾಡಿ ಆಫ್ ICMR ಈಸ್ ಪ್ರಿಸೈಡೆಡ್ ಓವರ್ ಬೈ ಯೂನಿಯನ್ ಹೋಮ್ ಮಿನಿಸ್ಟರ್. ನಾವು ಒಮಿಶೋರ್ ಅನ್ನೋ ಒಂದು ಆರ್ಟಿಕಲ್ನ ಡಿಸ್ಕಸ್ ಮಾಡುವಾಗ ಇದರ ಬಗ್ಗೆ ತಿಳ್ಕೊಂಡ್ವಿ. ಈ ಒಂದು ICMRನ ಪ್ರಿಸೈಡ್ ಮಾಡುವುದು ಅಥವಾ ಅಧ್ಯಕ್ಷತೆಯನ್ನು ವಹಿಸುವವರು ಭಾರತದ ಯೂನಿಯನ್ ಹೆಲ್ತ್ ಮಿನಿಸ್ಟರ್, ನಾಟ್ ಹೋಮ್ ಮಿನಿಸ್ಟರ್. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್.
Next statement, Maharaja Bir Bikram Airport is in Nagaland. So this statement is also false. ಈಗ ಜಸ್ಟ್ ನಾವು ಡಿಸ್ಕಸ್ ಮಾಡಿದ ಹಾಗೆ ಮಹಾರಾಜ ಬೀರ್ ಬಿಕ್ರಮ್ ಏರ್ಪೋರ್ಟ್ ತ್ರಿಪುರಾದಲ್ಲಿ ಇನಾಗ್ರೇಟ್ ಆಗಿದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್, ಲೋಸಾರ್ ಈಸ್ ಅ ಟಿಬೆಟನ್ ನ್ಯೂ ಇಯರ್ ಫೆಸ್ಟಿವಲ್ ವಿಚ್ ಈಸ್ ಸೆಲಿಬ್ರೇಟೆಡ್ ಇನ್ ಅಸ್ಸಾಂ. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ಆಲ್ಸೋ ಫಾಲ್ಸ್. ಸರಿಯಾದ ಉತ್ತರ ಲದಾಖ್ನಲ್ಲಿ ಈ ಲೋಸಾರ್ ಅನ್ನುವ ಹೊಸ ವರ್ಷದ ಸಾಂಪ್ರದಾಯಿಕ ಹೊಸ ವರ್ಷದ ಆಚರಣೆಯನ್ನು ಮಾಡ್ತಾರೆ. ಸೊ ಅಸ್ಸಾಂ ಈಸ್ ರಾಂಗ್, ಲದಾಖ್ ಈಸ್ ರೈಟ್. ನಮ್ಮ ILA ಈವ್ನಿಂಗ್ ಕ್ಲಾಸಸ್ಗಳು ಆಲ್ರೆಡಿ ಸ್ಟಾರ್ಟ್ ಆಗಿದ್ದು, ಫಸ್ಟ್ ಬ್ಯಾಚ್ ಟೈಮಿಂಗ್ 6 ರಿಂದ 8 ಗಂಟೆ ಈವ್ನಿಂಗ್ ಕ್ಲಾಸ್ಗಳು ನಡೀತಾ ಇವೆ. ಮತ್ತು ಈ ಕೋರ್ಸ್ ಫೀಸ್ ಓನ್ಲಿ 3999 ಆ್ಯಂಡ್ PSI ಪೇಪರ್ 2 ಟೆಸ್ಟ್ ಸೀರೀಸ್ ಕೂಡ ನಡೀತಾ ಇದೆ. ಇಂಟ್ರೆಸ್ಟ್ ಇರೋ ಸೀರಿಯಸ್ ಆಸ್ಪಿರೆಂಟ್ಸ್ಗಳು ನಮ್ಮ ಆಫೀಸ್ಗೆ ಭೇಟಿ ನೀಡಿ ಜಾಯಿನ್ ಆಗ್ಬೋದು. ದಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಈ ಒಂದು ಆರ್ಟಿಕಲ್ಗಳ PDF ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಅವೈಲೇಬಲ್ ಇರುತ್ತದೆ. ನೀವು ಡೌನ್ಲೋಡ್ ಮಾಡಿಕೊಂಡು ರಿವೈಸ್ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹ್ಯಾವ್ ಅ ನೈಸ್ ಡೇ.